ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ನನ್ನ ಒಂದು ಚಾನಲ್ ಅಲ್ಲಿ ಒಂದು ವಿಡಿಯೋ ಡಿಲೀಟ್ ಆಗುತ್ತೆ. ಅದೇ ಚೋರ್ ಬಜಾರ್ದು. ಏನಕ್ಕಂದ್ರೆ ಏನೋ ಡಿಲೀಟ್ ಮಾಡಕ್ ಹೋಗಿ ವಿಡಿಯೋನೇ ಡಿಲೀಟ್ ಆಗೋಯ್ತು. ಅದ್ ಬಿಡ್ರಿ, ಜಾಸ್ತಿ ತಲ್ದಂಗದ್ ಬೇಡ. ಇವಾಗ ಕರೆಕ್ಟ್ ಆಗಿ ಹೋಗಿ ಪೂರ್ತಿ ಚೋರ್ ಬಜಾರ್ನ ಎಕ್ಸ್ಪ್ಲೋರ್ ಮಾಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕೆಲವೊಬ್ರಿಗೆ ತುಂಬಾನೇ ಡೌಟ್ ಇದೆ, ಇದು ಸಂಡೇ ಬಜಾರ ಅಥವಾ ಚೋರ್ ಬಜಾರ ಅಂತ. ಆ ಒಂದು ಡೌಟ್ ಇವತ್ತು ಪೂರ್ತಿಯಾಗಿ ಕ್ಲಾರಿಫೈ ಮಾಡ್ತೀನಿ. ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಹಂಗೆ ಮಾತಾಡ್ಕೊಂಡು ಹೊರಗಡೆಗೆ ಬಂದೆ. ಈ ಒಂದು ಮಹಾ ಪುಣ್ಯಾತ್ಮ ಸಿಗ್ದ ಅಲ್ಲಿ ಇವ್ರ ಹತ್ರ ಕದ್ಕೊಂಡ್ ಬಂದಿರುವ ಹಾಗೆ ಆ ಒಂದು ಲ್ಯಾಪ್ಟಾಪ್ಗೆ ಪಾಲಿಶ್ ಮಾಡಿ ಕವರ್ ಮಾಡಿ ಇಟ್ಟಿರುವ ಲ್ಯಾಪ್ಟಾಪ್ ಗಳ ಬಗ್ಗೆ ಈ ಮಹಾಪ್ರಭು ಇಂದನೇ ತಿಳ್ಕೊಳ್ಳೋಣ. ಸರ್, ನಮ್ಗೆ ಸ್ಟೂಡೆಂಟ್ಸ್ ನಲ್ಲಿ ನಿಮ್ಗೆ ಕಮ್ ಬಜೆಟ್ ಗೆ ಲ್ಯಾಪ್ಟಾಪ್ ಸಿಗುತ್ತೆ. ನಿಮ್ಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಇದು ಸ್ಟಾರ್ಟಿಂಗ್ ಪ್ರೈಸ್ 5500 ಇದೆ. ಇದು 5500, ಇದು 6000 ಇದೆ. ಇದು 4GB ರ್ಯಾಮ್ 500GB ಹಾರ್ಡ್ ಡಿಸ್ಕ್ ಇದೆ. ಇದು 8GB ರ್ಯಾಮ್ 500GB ಹಾರ್ಡ್ ಡಿಸ್ಕ್. ಇದು 8GB ರ್ಯಾಮ್ 500GB ಹಾರ್ಡ್ ಡಿಸ್ಕ್ ಇದೆ. ಇದು i5, ಇದು i5, ಇದು i3. ಇದು 6500 ಇದೆ. 4GB ರ್ಯಾಮ್ 500GB ಹಾರ್ಡ್ ಡಿಸ್ಕ್. ಇದು i3 7500 ಇದೆ. ನಮ್ಮ ಸ್ಟಾರ್ಟಿಂಗ್ ಪ್ರೈಸ್ 5500 ಇದೆ. ನಿಮಗೆ ಗ್ರಾಫಿಕ್ ಲ್ಯಾಪ್ಟಾಪ್ ಬೇಕಾ? ನಿಮಗೆ 25000 ಇದೆ. 8GB ಗ್ರಾಫಿಕ್ ಕಾರ್ಡ್, 16GB ರ್ಯಾಮ್, 512GB SSD ಬರುತ್ತೆ. ಈ ಮನುಷ್ಯ ನೋಡ್ರಿ, ಈ ವಾಚ್ಗಳನ್ನೆಲ್ಲ ಹೆಂಗ್ ಪೋಣಿಸ್ತವ್ರೆ. ಒಂದು ವಾಚ್ನ ಮುಟ್ಟಕ್ ಬಿಡ್ಲಿಲ್ಲ, ಕದ್ಕೊಂಬಂದಿರೋದೇ ಹೌದಂತೆ. ಆದರೂ ಒಂದು ವಾಚ್ನ ಟೆಸ್ಟ್ ಮಾಡೋಕ್ಕೆ ಸಹ ಬಿಡಲಿಲ್ಲ. ಯಾಕಂದರೆ ಅದರಲ್ಲಿರೋದು ಒಂದು ವರ್ಕ್ ಆಗ್ತಾ ಇರಲಿಲ್ಲ. ಮತ್ತು ಅಲ್ಲಿ ನೋಡಿ ಸೈಡಲ್ಲಿರೋ ಫೋನ್ಗಳು ಅವೆಲ್ಲ ಕದ್ಕೊಂಬಂದಿರೋ ಫೋನು. ಯಾರು ಇಲ್ಲೆಲ್ಲ ಬಂದು ತೊಗೊಳಕ್ಕೆ ಹೋಗ್ಬಿಡಿ. ತೊಗೊಂಡ್ರು ನೋಡ್ಕೊಂಡು ತೊಗೊಳ್ಳಿ, ಯಾಕಂದರೆ ಯಾರು ಟ್ರ್ಯಾಕ್ ಮಾಡ್ಕೊಂಬರ್ತಾರೋ ಹೇಳೋಕ್ಕಾಗಲ್ಲ. ಮತ್ತು ವರ್ಕ್ ಆಗುತ್ತೋ ಇಲ್ವೋ ಅಂತಲೂ ಗೊತ್ತಿರಲ್ಲ. ಚಿಕ್ಕಪೇಟೆ ಅರ್ಧಕ್ಕರ್ಧ ಫೇಮಸ್ ಆಗಿರುವುದೇ ಇಂಥ ಒಂದು ಆಂಟಿಕ್ ವಸ್ತುಗಳಿಗೆ. ಯಾಕಂದರೆ ಇಲ್ಲಿ ನೋಡಿ ಎಷ್ಟು ತಾಮ್ರದ ವಸ್ತಿದೆ. ಮತ್ತು ಇದೊಂದು ಸ್ಪೆಷಲಾಗಿ ಕಾಣಿಸ್ತು. ವಿಷ್ಣುವಿನ ದಶಾವತಾರ ಈ ಒಂದು ಶಂಖದಲ್ಲಿದೆ. ನಂಗೊಂದು ಡೌಟ್ ಏನಪ್ಪ ಅಂದರೆ, ಇಷ್ಟು ಭಾರ ಆಗಿರೋ ಶಂಖ ಊದಕ್ಕನ ಆಗುತ್ತಾ, ಅದರಿಂದ ಸೌಂಡ್ ಬರುತ್ತಾ ಅನ್ನೋದೇ ಗೊತ್ತಿಲ್ಲ. ಇದರ ವೆಯ್ಟು ಸುಮಾರೊಂದು 3-4 kg ಇರುತ್ತೆ. ಇದರ ಕಾಸ್ಟ್ ಬಂದ್ಬಿಟ್ಟು 5000 ರೂಪಾಯಿ ಹೇಳ್ತಿದ್ದಾರೆ. ನೀವೇನೇ ಅನ್ಕೊಳ್ಳಿ ಪರವಾಗಿಲ್ಲ, ಒಂದು ಸೆಲೆಕ್ಟೆಡ್ ಗ್ಯಾಂಗ್ ಇರುತ್ತೆ ಚಿಕ್ಕಪೇಟೆಯಲ್ಲಿ. ಇವೆಲ್ಲ ಒಂಥರ ದೃಷ್ಟಿ ಗೊಂಬೆ ಅಂತಾನೆ ಹೇಳ್ಬೋದು. ಅವರು ಇಟ್ಕೊಂಡಿರೋ ಐಟಮ್ನ ನಾವು ತಗೊಂಡಿಲ್ಲ ಅಂದರೆ ಎಷ್ಟಕ್ಕಾದ್ರೂ ಬಂದು ನಾವು ಇಸ್ಕೊಳೋ ತನಕ ಬಿಡೋದೇ ಇಲ್ಲ. ಆ್ಯಪಲ್ ವಾಚ್ ಆಗಿರ್ಬೋದು, ಎಲ್ಲಾನು ಸುಮಾರು ಒಂದು 100 ರೂಪಾಯಿಗೆ ತಂದಿರ್ತಾರೆ ಅಷ್ಟೇ. ನೀವು ಅನ್ಕೊಂಡಿರ್ಬೋದು ಏನಪ್ಪ ಚಿಕ್ಕಪೇಟೆಯಲ್ಲಿ ಹೊಸ ಸೈಕಲ್ ಸಿಗುತ್ತಾ ಅಂತ. ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಳೆ ಸೈಕಲ್ಗೆ ಪೇಂಟಿಂಗ್ ಹೊಡೆದ್ಬಿಟ್ಟು ಕವರ್ ಹಾಕಿ ಇಟ್ಟಿದ್ದಾರೆ ಅಷ್ಟೇ. ಆಮೇಲೆ ಹಂಗೆ ಮುಂದೆ ಬಂದ್ರೆ ಲಾಟಿ ಐಫೋನ್ ಇಟ್ಕೊಂಡು ನಿಂತಿದ್ದಾರೆ. ಕೇಳೋಷ್ಟರಲ್ಲಿ ಎಲ್ಲರೂ ಮುಚ್ಚಿಬಿಟ್ರು. ಆಮೇಲೆ ಇಲ್ಲಿ ನೋಡ್ರಿ, ಜಿಮ್ ಇಂದಾನೆ ಎತ್ಕೊಂಡ್ ಬಂದಿರೋ ಡಂಬಲ್ ಸೆಟ್ಗಳು. ನಿಮ್ಗೆಲ್ಲ ಇಲ್ಲೆಲ್ಲ ಬಂದ್ರೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಕ್ಬಿಡುತ್ತೆ. ಒಂದು 1000 ರೂಪಾಯಿಲೆಲ್ಲ ಈ ಸೆಟ್ ಪೂರ್ತಿ ಸಿಗುತ್ತೆ. ಒಂದ್ಸತಿ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ ಮನೇಲಿ ಯಾವ್ದಾದ್ರು ಗ್ಯಾಸ್ ಸ್ಟವ್ ಕಳ್ತನ ಆಗಿದೆ, ಇದೇ ಇರಬೇಕು. ನೀವು ಚಿಕ್ಕಪೇಟೆಗೆಲ್ಲ ಸಂಡೇ ಬಂದ್ರಿ ಅಂದ್ರೆ ಯಾವ ಜಾತ್ರೆಗೂ ಕಮ್ಮಿ ಇರಲ್ಲ, ಅಷ್ಟು ಜನ ಇರ್ತಾರೆ. ಹಂಗೆ ಮುಂದೆ ಬಂದ್ರೆ ಒಂದು 5000ಕ್ಕೆ ಒಂದು ಗೋಪ್ರೋ ಸಿಕ್ತು. ಅದಾದ್ಮೇಲೆ ಅದು ಸ್ವಲ್ಪ ಪಕ್ಕದಲ್ಲೇ ಒಬ್ಬ ಅಣ್ಣ ಲಾಟ್ ಐಫೋನ್ ಇಟ್ಕೊಂಡು ಕುತ್ಕೊಂಡಿದ್ರು. ಅದನ್ನೆಲ್ಲ ಓಪನ್ ಮಾಡಿ ತೋರ್ಸೋಣ ಅಷ್ಟರಲ್ಲಿ ಪೊಲೀಸರು ಬಂದ್ಬಿಟ್ರು. ಅವ್ರು 1 ನಿಮಿಷಕ್ಕೆ ಅಲ್ಲಿಂದ ದೌಡಾಗಿ ಹೋಗ್ಬಿಟ್ರು. ಅದಾದ್ಮೇಲೆ ಸ್ವಲ್ಪ ಮುಂದಕ್ಕೆ ಬಂದಿದ ತಕ್ಷಣ ಈ ಚಿಕ್ಕ ಅಂಗಡಿ ಕಾಣಿಸ್ತು. ಇಲ್ಲಿ ನೋಡಿ ಇಯರ್ಪಾಡ್ಸ್ ಎಲ್ಲ ಬರೀ 150-300 ರೂಪಾಯಿ ಕೊಡ್ತಿದ್ದಾರೆ. ಇದು ಯಾವುದೋ ಬ್ಲ್ಯಾಕ್ ಕಲರ್ ಇಯರ್ಪಾಡ್ಸು, ಬರೀ 150 ರೂಪಾಯಿ ಅಂತೆ. ಇದು 4th ಕಾಪಿ ಆ್ಯಪಲ್ದು. ಇದು ಬರೀ 220 ರೂಪಾಯಿ ಅಂತೆ ಕೊಡೋಕೆ ಹೇಳಿದ್ದು. ಬಾರ್ಗೇನ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತಾರೆ. ನೋಡಿ, ಬಾರ್ಗೇನ್ ಮಾಡಿ ತಗೊಳ್ಳಿ. ನೋಡಿ, ಇಲ್ಲೆಲ್ಲ ಹುಷಾರಾಗಿರಿ. ಸೈಕಲ್ ಎಲ್ಲ ತೊಗೊಬೇಕಾರೆ ಕದ್ಕೊಂಬಂದಿರೋ ಸೈಕಲ್ನ ಕವರ್ ಹೊಡೆದು ಇಟ್ಟಿರ್ತಾರೆ. ಆರಾಮಾಗೆ ನೋಡ್ಕೊಂಡು ತಗೊಳ್ಳಿ. ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಇನ್ನಿಲ್ಲಂತೂ ವಾಚ್ಗಳು ಅಂತೂ ಬರಾನೇ ಇಲ್ಲ. ಎಂತೆಂಥದ್ದು ಯಾವುದೋ ವೆರೈಟಿ ವಾಚ್ಗಳು ಸಿಗ್ತವೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಅಂಗಡಿಲಿ ಕ್ಯಾಮ್ರಾ ಒಂದು ಸಿಕ್ತು. ಇದು ಯಾವ ಕ್ಯಾಮ್ರಾ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಎಷ್ಟು ವರ್ಷ ಆಗಿರುತ್ತೋ ಇದನ್ನು ತೊಗೊಂಡು. ಇದೊಂಥರ ಆ್ಯಂಟಿಕ್ ಪೀಸ್ ಇದ್ದಂಗೆ. ಇವೆಲ್ಲ ಮನೆಗೋಗಿ ವರ್ಕ್ ಅಂತೂ ಆಗಲ್ಲ. ಆ್ಯಂಟಿಕ್ ಪೀಸ್ ಥರ ಶೋಕೇಶಲ್ಲಿ ಇಟ್ಕೊಬೇಕು ಅಷ್ಟೇ.
ಇಲ್ಲಿ ಇವ್ರಿಗೆ ಹೆಂಗಂದ್ರೆ ಬಿಸ್ನೆಸ್ ಮಾಡಬೇಕು ಅಂದರೆ ಸಣ್ಣ ಪುಟ್ಟ ಲ್ಯಾಂಡ್ ಲೈನ್ ಸಿಕ್ಕಿದ್ರು ಬಿಡಲ್ಲ, ಎತ್ಕೊಂಡು ಬಂದ್ಬಿಡೋದೇನೆ. ನೋಡಿ ಹಳೇ ಕಾಲದ ಲ್ಯಾಂಡ್ ಲೈನು. ಇದನ್ನ ಅಬ್ಸರ್ವ್ ಮಾಡಿ, ಅಮೆಝಾನಲ್ಲಿ 3,500 ರೂಪಾಯಿ ಇರುವ MI ಪವರ್ ಬ್ಯಾಂಕ್ನ ಬರೀ 180 ರೂಪಾಯಿ ಕೊಡ್ತಾರೆ ಅಂದರೆ ಯೋಚನೆ ಮಾಡಿ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ನಮಗಂತೂ ಗೊತ್ತಿಲ್ಲ. ಚಾರ್ಜ್ಗೆ ಹಾಕೊಳ್ಳಿ ವರ್ಕ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಂಗೆ ಸ್ವಲ್ಪ ಮುಂದೆ ಬಂದರೆ 3 ಐಫೋನು ಮತ್ತು ಒಂದು ಗೋಪ್ರೋ ಜೊತೆ ಇಟ್ಕೊಂಡು ಕೂತ್ಕೊಂಡಿದ್ರು. ರೇಟ್ ಎಲ್ಲ ಬಾರ್ಗೇನ್ ಮಾಡಿದ್ರೆ ಬಟ್ಟೆದು ಐಫೋನ್ದಾಗಲಿ ಎಲ್ಲನೂ ಕಮ್ಮಿಗೆ ಸಿಗುತ್ತೆ. ಇಲ್ಲಿ ನೋಡಿ ಲಾಟ್ ಬಟ್ಟೆ ಹಾಕೊಂಡಿರ್ತಾರೆ. ಒಂದೊಂದು ಪ್ಯಾಂಟ್ಗಳು ಏನಿಲ್ಲ ಅಂದರೂ ಬರೀ 50 ರೂಪಾಯಿ 100 ರೂಪಾಯಿಗೆ ಸಿಕ್ಬಿಡುತ್ತೆ ಇಲ್ಲೆಲ್ಲ. ಮತ್ತೆ ಪೊಲೀಸರು ಬಂದರು ಅಂದ್ಬಿಟ್ಟು ಬ್ಯಾಗಿಗೆ ತುಂಬ್ಕೊಂಡು ಹೋಗ್ತಾ ಇದ್ರು. ನಿಮ್ಗೆ ಇಷ್ಟಲ್ಲೆಲ್ಲ ಅರ್ಥ ಆಗಿರ್ಬೇಕು ಇವೆಲ್ಲ ಫೇಕು ಅಂತ. ಇವಾಗ ಈ ಚಿಕ್ಕಪೇಟೆ ಮಾರ್ಕೆಟು ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಮೊದಲು ಈ ಚಿಕ್ಕಪೇಟೆ ಮಾರ್ಕೆಟಲ್ಲಿ ಹೊಸದಾಗಿ ಬಂದಿರೋ ಐಫೋನ್ ಸಹ ಸಿಗೋದು, ಈಗ ಫುಲ್ಲು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಈ ಚೋರ್ ಬಜಾರ್ ಅಥವಾ ಸಂಡೇ ಬಜಾರಲ್ಲಿ ನಿಮಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಗ್ರಿಲ್ಲಿಂಗ್ ಮಿಷನ್ ಇಂದ ಹಿಡಿದು ಕಟ್ಟಿಂಗ್ ಮಿಷಿನ್ ತನಕ ಎಲ್ಲ ಸಿಗುತ್ತೆ. ಮತ್ತೆ ಇಲ್ಲಿ ಅಡುಗೆ ಮನೆಗೆ ಬೇಕಾಗಿರುವ ಮಿಕ್ಸಿ ಸಹ ಸಿಗುತ್ತೆ. ಹುಷಾರಾಗಿರಿ, ಅದು ಯೂಸ್ಡ್ ಮಿಕ್ಸಿನ ಅಥವಾ ಹೊಸ ಮಿಕ್ಸಿನ ಅಂತ ನೋಡ್ಕೊಂಡು ತಗೊಳ್ಳಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಹಳೇದು ಕೊಡಾಕ್ ಕ್ಯಾಮ್ರಾ ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಓಲ್ಡ್ ಮಾಡಲ್ ಅಂದರೆ ಓಲ್ಡ್ ಮಾಡಲ್ ಇದು. ನನಗನ್ಸಂಗೆ ಇದೇ ಫಸ್ಟ್ ಬಂದಿದ್ದು ಅನ್ಸುತ್ತೆ. ಇಲ್ಲಿ ನೋಡಿ ಈ ಕಸದ ರಾಶಿಲು ಏನನ ಒಂದು ಇಟ್ಕೊಂಡಿರ್ತಾರೆ ಮಾರೋದಕ್ಕೆ. ಇಲ್ಲಿ ಗೋರಿಲ್ಲಾ ಟ್ರೈಪಾಡು ಬರೀ 30 ರೂಪಾಯಿ ಕೊಡ್ತೀಯಾರಂತೆ. ಇದೇ ವ್ಯಕ್ತಿ ಕೊಡ್ತಾರದು. ಈ ಗೋರಿಲ್ಲಾ ಟ್ರೈಪಾಡ್ ಪೂರ್ತಿ ಮುರಿದೋಗಿದೆ, ಅದನ್ನು 300 ರುಪೀಸು. ಅದಾದಮೇಲೆ ನೆಕ್ಸ್ಟು ಈ ಸೆಲ್ಫಿ ಸ್ಟಿಕ್ಕು ಅಲ್ಲ, ಇದೊಂದು ಚಿಕ್ಕ ಟ್ರೈಪಾಡು, ಇದು 100 ರೂಪಾಯಿ ಅಂತೆ. ಪೂರ್ತಿ ಮೇಲ್ಗಡೆ ಫೋನ್ ಇಟ್ಕೊಳೋಕ್ಕೆ ಹ್ಯಾಂಡ್ಲೇ ಇಲ್ಲ, ಅದನ್ನು 100 ರೂಪಾಯಿ ಕೊಡ್ತಾರಂತೆ ಗುರು. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಒಂದು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.